ನಮಸ್ಕಾರ ಸ್ನೇಹಿತರೆ. ದೇಶದ ಪ್ರತಿಷ್ಠಿತ ಲೋಕಸಭಾ ಚುನಾವಣೆ ಹತ್ತಿರಲ್ಲಿ ಬರ್ತಿರ್ತಕ್ಕಂಥ ಈ ಸಮಯದಲ್ಲಿ ದೇಶದ ವಿವಿಧ ಸುದ್ದಿ ಸಂಸ್ಥೆಗಳು ಲೋಕಸಭಾ ಚುನಾವಣೆಯನ್ನ ಕುರಿತು ದೇಶದ ಜನರ ಒಂದು ಮೂಡನ್ನು ಅರಿಯೋದಕ್ಕೆ ಈಗಾಗಲೇ ಸರ್ವೆ ಕಾರ್ಯವನ್ನ ಕೈಗೊಂಡು ಅದನ್ನೆಲ್ಲ ಬಹಿರಂಗಗೊಳಿಸಿರೋದನ್ನ ನಾವು ನೋಡ್ತಾನೆ ಬಂದಿದ್ದೇವೆ. ಅದೇ ರೀತಿ ದೇಶದ ಮತ್ತೊಂದು ಪ್ರಮುಖ ಸುದ್ದಿವಾಹಿನಿಯಾಗಿರ್ತಕ್ಕಂಥ ಇಂಡಿಯಾ ಟಿವಿ ಇದೀಗ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಲೋಕಸಭಾ ಚುನಾವಣೆಯ ಕುರಿತು ಸಮೀಕ್ಷೆಯನ್ನ ಕೈಗೊಂಡು ಇದೀಗ ತನ್ನ ವರದಿಯನ್ನ ಬಹಿರಂಗಗೊಳಿಸೋದ್ರ ಮೂಲಕ ರಾಜ್ಯವಾರು ಅಂಕಿ ಸಂಖ್ಯೆಗಳನ್ನ ನೀಡಿದೆ. ಈ ಇಂಡಿಯಾ ಟಿವಿ ಕೊಟ್ಟಿರತಕ್ಕಂಥ ಸಮೀಕ್ಷೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳು ಲಭ್ಯವಾಗುತ್ತೆ ಅಂತದನ್ನ ತಿಳಿದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಅದೇ ರೀತಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಇಂಡಿಯಾ ಟಿವಿ ತನ್ನ ಸರ್ವೆಯ ಒಂದು ರಿಪೋರ್ಟ್ ಅನ್ನ ಬಹಿರಂಗಗೊಳಿಸಿದ್ದು ಎನ್ಡಿಎ ಹಾಗೂ ಇಂಡಿಯಾ ಮೈತ್ರಿಕೂಟದ ನಡುವೆ ಸೀಟು ಎಷ್ಟೆಷ್ಟು ಸ್ಥಾನಗಳನ್ನ ಪಡಿಬಹುದು ಅಂತಕ್ಕಂಥ ಒಂದು ಸಮೀಕ್ಷೆಯನ್ನ ಬಹಿರಂಗಗೊಳಿಸಿದೆ. ಇದರಲ್ಲಿ ಪ್ರಪ್ರಥಮವಾಗಿ 42 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ 25 ಸ್ಥಾನಗಳು ಲಭ್ಯವಾದರೆ ಇಂಡಿಯಾ ಅಲಯನ್ಸ್ಗೆ ಯಾವುದೇ ಸ್ಥಾನಗಳು ಪಶ್ಚಿಮ ಬಂಗಾಳದಲ್ಲಿ ಸಿಗೋದಿಲ್ಲ. ಅದೇ ರೀತಿ ಅದರ್ಸ್ ಅಂದ್ರೆ ಟಿಎಂಸಿ, ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿಗೆ 17 ಸ್ಥಾನಗಳನ್ನ ಈ ಸಂಸ್ಥೆ ಹೇಳಿದೆ. ಅದೇ ರೀತಿ ಮತ್ತೊಂದು ಆಮ್ ಆದ್ಮಿ ಪಕ್ಷ ಆಡಳಿತದಲ್ಲಿರ್ತಕ್ಕಂಥ ಪಂಜಾಬಿನ 13 ಲೋಕಸಭಾ ಸ್ಥಾನಗಳ ಪೈಕಿ ಎನ್ಡಿಎ ಮೈತ್ರಿಕೂಟಕ್ಕೆ 1 ಸ್ಥಾನವನ್ನ ಈ ಸಂಸ್ಥೆ ನೀಡಿದ್ರೆ, ಅದೇ ರೀತಿ ಇಂಡಿಯಾ ಮೈತ್ರಿಕೂಟಕ್ಕೆ 2 ಸ್ಥಾನಗಳು, ಅದರ್ಸ್ ಅಂದ್ರೆ ಆಮ್ ಆದ್ಮಿ ಪಕ್ಷ 10 ಸ್ಥಾನಗಳನ್ನ ಪಂಜಾಬ್ನಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಹಾಗೇನೆ ಅತ್ಯಂತ ಚಿಕ್ಕ ರಾಜ್ಯವಾಗಿರ್ತಕ್ಕಂಥ ನಾಗಾಲ್ಯಾಂಡ್ನ 1 ಲೋಕಸಭಾ ಕ್ಷೇತ್ರವನ್ನು ಈ ಬಾರಿ ಎನ್ಡಿಎ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಹೇಳಿದೆ. ಹಾಗೇನೆ ಮತ್ತೊಂದು ಚಿಕ್ಕ ರಾಜ್ಯವಾಗಿರ್ತಕ್ಕಂಥ ಸಿಕ್ಕಿಂನ 1 ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ಎನ್ಡಿಎಯ ಪಾಲಾಗಲಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಸಿಕ್ಕಿಂನಲ್ಲಿರ್ತಕ್ಕಂಥದ್ದು 1 ಲೋಕಸಭಾ ಕ್ಷೇತ್ರ. ಆ 1 ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ಎನ್ಡಿಎಯ ಪಾಲಾಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಅದೇ ರೀತಿ ಕರ್ನಾಟಕದ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಗೋವಾದ 2 ಲೋಕಸಭಾ ಕ್ಷೇತ್ರಗಳ ಪೈಕಿ 2 ಲೋಕಸಭಾ ಕ್ಷೇತ್ರಗಳು ಕೂಡ ಎನ್ಡಿಎಯ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಕಳೆದ ಬಾರಿ ಕೂಡ 2ಕ್ಕೆ 2 ಸ್ಥಾನವನ್ನ ಎನ್ಡಿಎ ಗೋವಾದಲ್ಲಿ ಗೆದ್ದಿದ್ದಂಥದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ. ಹಾಗೇನೆ ದೇಶದ ರಾಜಧಾನಿ ದೆಹಲಿಯ 7 ಲೋಕಸಭಾ ಕ್ಷೇತ್ರಗಳ ಪೈಕಿ 7 ಲೋಕಸಭಾ ಕ್ಷೇತ್ರಗಳು ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಮತ್ತೊಮ್ಮೆ ಎನ್ಡಿಎಯ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಹೇಳಿದೆ. ಇಲ್ಲಿ ಇಂಡಿ ಮೈತ್ರಿಕೂಟಕ್ಕಾಗ್ಲಿ ಆಮ್ ಆದ್ಮಿ ಪಕ್ಷಕ್ಕಾಗ್ಲಿ ಯಾವುದೇ ಒಂದು ಸ್ಥಾನಗಳು ಲಭ್ಯವಾಗಲ್ಲ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಹಾಗೇನೆ ದೇಶದ ಮುಕುಟದಂತಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರದ 6 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ಮೈತ್ರಿಕೂಟಕ್ಕೆ 4 ಸ್ಥಾನಗಳು ಲಭ್ಯವಾದರೆ ಇಂಡಿ ಮೈತ್ರಿಕೂಟ 2 ಸ್ಥಾನಗಳನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗೆಲ್ಲೋದಕ್ಕೆ ಶಕ್ತವಾಗಿದೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಹಾಗೇನೆ ಪಾಂಡಿಚೇರಿಯ 1 ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ಎನ್ಡಿಎಯ ಪಾಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈ ಸಂಸ್ಥೆ ನೀಡಿದೆ. ಮುಂದಿನ ರಾಜ್ಯ ಛತ್ತೀಸ್ಗಢದ 11 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ 10 ಲೋಕಸಭಾ ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ್ರೆ ಕೇವಲ 1 ಲೋಕಸಭಾ ಕ್ಷೇತ್ರ ಮಾತ್ರ ಇಂಡಿ ಮೈತ್ರಿಕೂಟದ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಛತ್ತೀಸ್ಗಢದಲ್ಲಿ ಬಿಜೆಪಿ ಬಹುದೊಡ್ಡ ಕಮಾಲನ್ನ ಮಾಡುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿರ್ತಕ್ಕಂಥದ್ದು. ಅದೇ ರೀತಿ ತ್ರಿಪುರದಲ್ಲಿರ್ತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿ ಎನ್ಡಿಎಯ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ತ್ರಿಪುರ ಅತ್ಯಂತ ಸಣ್ಣ ರಾಜ್ಯ, ಕೇವಲ 2 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥದ್ದು. ಮಣಿಪುರದ 2 ಲೋಕಸಭಾ ಕ್ಷೇತ್ರಗಳ ಪೈಕಿ 1 ಲೋಕಸಭಾ ಕ್ಷೇತ್ರ ಎನ್ಡಿಎಗೆ ಹೋದ್ರೆ ಇನ್ನೊಂದು ಲೋಕಸಭಾ ಕ್ಷೇತ್ರ ಇಂಡಿ ಮೈತ್ರಿಕೂಟದ ಪಾಲಾಗುತ್ತೆ.
ಹಾಗೇನೆ ಮೇಘಾಲಯದ 2 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಎನ್ಡಿಎ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ. 21 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತ ಒರಿಸ್ಸಾದ 21 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ 10 ಸ್ಥಾನಗಳನ್ನ ಪಡೆದರೆ ಇಂಡಿ ಮೈತ್ರಿಕೂಟ ಕೇವಲ 2 ಸ್ಥಾನಗಳನ್ನ ಪಡೆಯುತ್ತೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ಪಕ್ಷ ಬಿಜೆಡಿ 9 ಲೋಕಸಭಾ ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಹಾಗೇನೆ ಹಿಮಾಚಲ ಪ್ರದೇಶದ 4 ಲೋಕಸಭಾ ಸ್ಥಾನಗಳನ್ನು ಕೂಡ ಎನ್ಡಿಎ ಮತ್ತೊಮ್ಮೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ. ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ 4 ಲೋಕಸಭಾ ಕ್ಷೇತ್ರಗಳು ಈ ಬಾರಿ ಕೂಡ ಎನ್ಡಿಎ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ದಿಯು ಮತ್ತು ದಮನ್ ನಲ್ಲಿರ್ತಕ್ಕಂಥ ಒಂದೇ ಒಂದು ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ಎನ್ಡಿಎ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಹಾಗೇನೆ ಉತ್ತರಾಖಂಡದ 5ಕ್ಕೆ 5 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಎನ್ಡಿಎ ಈ ಬಾರಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ. ಮತ್ತೊಂದು ಚಿಕ್ಕ ರಾಜ್ಯ ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಎನ್ಡಿಎ ಈ ಬಾರಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಈ ಬಾರಿ ಮತ್ತೊಮ್ಮೆ ಅರುಣಾಚಲ ಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಅನ್ನ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮಾಡುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಹಾಗೇನೆ ಮಿಜೋರಾಂನ ಒಂದೇ ಒಂದು ಲೋಕಸಭಾ ಸ್ಥಾನವೂ ಕೂಡ ಈ ಬಾರಿಯೂ ಎನ್ಡಿಎ ಪಾಲಾಗಲಿದೆ. ಹಾಗೇನೆ ಅಸ್ಸಾಂನಲ್ಲಿರ್ತಕ್ಕಂಥ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ದೊಡ್ಡ ಕಮಾಲನ್ನ ಮಾಡೋದ್ರ ಮೂಲಕ 12 ಲೋಕಸಭಾ ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ್ರೆ ಇಲ್ಲಿ ಇಂಡಿ ಮೈತ್ರಿಕೂಟ ಅತ್ಯಂತ ನಿರಾಶಾದಾಯಕ ಒಂದು ಪ್ರದರ್ಶನವನ್ನ ನೀಡೋದ್ರ ಮೂಲಕ ಕೇವಲ 2 ಸ್ಥಾನಗಳನ್ನ ಪಡೆಯೋದಕ್ಕೆ ಶಕ್ತವಾಗಿದೆ ಅಂತ ಮಾಹಿತಿಗಳನ್ನ ಕೊಟ್ಟಿದೆ. ಹಾಗೇನೆ ಜಾರ್ಖಂಡ್ನ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಹುತೇಕ ಬಿಜೆಪಿ ನೇತೃತ್ವದ ಎನ್ಡಿಎ ಕ್ಲೀನ್ ಸ್ವೀಪ್ ಅನ್ನ ಮಾಡೋದ್ರ ಮೂಲಕ 13 ಲೋಕಸಭಾ ಕ್ಷೇತ್ರಗಳನ್ನ ತನ್ನ ಪಾಲಿಗೆ ಪಡೆದುಕೊಳ್ಳಲಿದೆ. ಇಲ್ಲಿ ಇಂಡಿ ಮೈತ್ರಿಕೂಟ ಕೇವಲ 1 ಸ್ಥಾನವನ್ನ ಗೆಲ್ಲೋದಿಕ್ಕೆ ಸಾಧ್ಯವಾಗಲಿದೆ. ಹಾಗೇನೆ ಮತ್ತೊಂದು ದೊಡ್ಡ ರಾಜ್ಯವಾಗಿರ್ತಕ್ಕಂಥ ಬಿಹಾರದಲ್ಲಿ ಇತ್ತೀಚೆಗೆ ತಾನೇ ಬಿಹಾರದ ರಾಜ್ಯ ಸರ್ಕಾರ ಬದಲಾವಣೆ ಆಯಿತು. ಈ ಕಾರಣಕ್ಕಾಗಿ ಬಿಹಾರದ 40 ಲೋಕಸಭಾ ಕ್ಷೇತ್ರಗಳ ಪೈಕಿ 30 ಲೋಕಸಭಾ ಕ್ಷೇತ್ರಗಳು ಎನ್ಡಿಎ ಪಾಲಾದ್ರೆ ಕೇವಲ 10 ಲೋಕಸಭಾ ಕ್ಷೇತ್ರಗಳು ಇಂಡಿ ಮೈತ್ರಿಕೂಟದ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದೆ. ಅದೇ ರೀತಿ ದಾದ್ರಾ ಮತ್ತು ಹವೇಲಿಯಲ್ಲಿರ್ತಕ್ಕಂಥ ಒಂದೇ ಒಂದು ಲೋಕಸಭಾ ಕ್ಷೇತ್ರವೂ ಕೂಡ ಈ ಬಾರಿ ಎನ್ಡಿಎಯ ಪಾಲಾಗಲಿದೆ. ಅದೇ ರೀತಿ ಹರಿಯಾಣದ 10 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ 9 ಲೋಕಸಭಾ ಸ್ಥಾನಗಳನ್ನ ಪಡೆದರೆ ಇಂಡಿ ಮೈತ್ರಿಕೂಟ ಕೇವಲ 1 ಲೋಕಸಭಾ ಸ್ಥಾನವನ್ನ ಗೆಲ್ಲೋದಿಕ್ಕಷ್ಟೇ ಸಾಧ್ಯವಾಗುತ್ತೆ. ಚಂಡೀಗಢದಲ್ಲಿರ್ತಕ್ಕಂಥ 1 ಲೋಕಸಭಾ ಕ್ಷೇತ್ರವೂ ಕೂಡ ಈ ಬಾರಿ ಎನ್ಡಿಎ ಪಾಲಾಗುತ್ತೆ. ಹಾಗೇನೆ ಉತ್ತರ ಪ್ರದೇಶದ ನಂತರ ದೊಡ್ಡ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಎನ್ಡಿಎ ಬಹುದೊಡ್ಡ ಲಾಭವನ್ನ ಮಾಡುತ್ತೆ. ಆ ಮೂಲಕ 42 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದ್ರ ಮೂಲಕ ಇಂಡಿ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಕೇವಲ 6 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಅದೇ ರೀತಿ ದೇಶದ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ 75 ಲೋಕಸಭಾ ಕ್ಷೇತ್ರಗಳು ದೊರಕಿದರೆ ಇಲ್ಲಿಗೆ ಇಂಡಿ ಮೈತ್ರಿಕೂಟಕ್ಕೆ ಯಾವುದೇ ಸ್ಥಾನಗಳು ಲಭ್ಯವಾಗೋದಿಲ್ಲ. ಅದೇ ರೀತಿ ಇನ್ನಿತರ ಉಳಿದ ಪಕ್ಷಗಳು ಸೇರಿ 5 ಲೋಕಸಭಾ ಕ್ಷೇತ್ರವನ್ನ ಗೆಲ್ತವೆ ಅಂತಕ್ಕಂಥ ವರದಿಯನ್ನ ನೀಡಿದೆ. ಅದೇ ರೀತಿ ರಾಜಸ್ಥಾನದ 25ಕ್ಕೆ 25 ಲೋಕಸಭಾ ಕ್ಷೇತ್ರಗಳನ್ನ ಎನ್ಡಿಎ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ. ನರೇಂದ್ರ ಮೋದಿ ಅವರ ತವರು ರಾಜ್ಯವಾದ ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಮತ್ತೊಮ್ಮೆ ಬಿಜೆಪಿಯ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದೆ. ಮೊನ್ನೆ ತಾನೇ ವಿಧಾನಸಭಾ ಚುನಾವಣೆ ಕೊನೆಗೊಂಡಂತಹ ಮಧ್ಯಪ್ರದೇಶದ 29 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ಮೈತ್ರಿಕೂಟ 28 ಲೋಕಸಭಾ ಕ್ಷೇತ್ರಗಳನ್ನ ಗೆದ್ರೆ ಇಂಡಿ ಮೈತ್ರಿಕೂಟ ಕೇವಲ 1 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ನೀಡೋದ್ರ ಮೂಲಕ ಉತ್ತರ ಭಾರತದ 412 ಲೋಕಸಭಾ ಸ್ಥಾನಗಳ ಪೈಕಿ ಎನ್ಡಿಎ ಮೈತ್ರಿಕೂಟ ಭರ್ಜರಿಯಾಗಿ 342 ಲೋಕಸಭಾ ಸ್ಥಾನಗಳನ್ನ ಗೆದ್ರೆ ಇಂಡಿ ಮೈತ್ರಿಕೂಟ ಕೇವಲ 29 ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಉಳಿದಂತಹ ಪಕ್ಷಗಳು ಇತರೆ 41 ಸ್ಥಾನಗಳನ್ನ ಉತ್ತರ ಭಾರತದ
412 ಲೋಕಸಭಾ ಕ್ಷೇತ್ರಗಳ ಪೈಕಿ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದೆ. ಅದೇ ರೀತಿ ದಕ್ಷಿಣ ಭಾರತದ ಪ್ರಮುಖ ರಾಜ್ಯವಾಗಿರ್ತಕ್ಕಂಥ ತೆಲಂಗಾಣದಲ್ಲಿ ಎನ್ಡಿಎ 8 ಲೋಕಸಭಾ ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾದ್ರೆ ಇಂಡಿ ಮೈತ್ರಿಕೂಟ 5 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ. ಅದೇ ರೀತಿ ಅಲ್ಲಿರ್ತಕ್ಕಂಥ ಇನ್ನುಳಿದ ಸ್ಥಳೀಯ ಪಕ್ಷಗಳು 4 ಲೋಕಸಭಾ ಸ್ಥಾನವನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಹಾಗೇನೆ ಕೇರಳ ರಾಜ್ಯದ 20 ಲೋಕಸಭಾ ಸ್ಥಾನಗಳ ಪೈಕಿ ಎನ್ಡಿಎಗೆ ಕೇವಲ 1 ಲೋಕಸಭಾ ಸ್ಥಾನ ಲಭ್ಯವಾದ್ರೆ ಇಲ್ಲಿ ಇಂಡಿ ಮೈತ್ರಿಕೂಟ ಕಮಾಲ್ ಮಾಡೋದ್ರ ಮೂಲಕ 17 ಲೋಕಸಭಾ ಸ್ಥಾನಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಉಳಿದಂತ ಇತರರು 3 ಲೋಕಸಭಾ ಸ್ಥಾನಗಳನ್ನ ಗೆಲ್ತಾರೆ. ಅತ್ಯಂತ ಪ್ರಮುಖವಾದ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 24 ಲೋಕಸಭಾ ಸ್ಥಾನಗಳು ಎನ್ಡಿಎ ಮೈತ್ರಿಕೂಟದ ಪಾಲಾದ್ರೆ ಇಂಡಿ ಮೈತ್ರಿಕೂಟದ ಕೇವಲ 4 ಸ್ಥಾನವನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಆಂಧ್ರ ಪ್ರದೇಶದ 25 ಲೋಕಸಭಾ ಸ್ಥಾನಗಳ ಪೈಕಿ ಎನ್ಡಿಎ ಮೈತ್ರಿಕೂಟಕ್ಕೆ 5 ಸ್ಥಾನಗಳು ಲಭ್ಯವಾದ್ರೆ ಇಂಡಿ ಮೈತ್ರಿಕೂಟಕ್ಕೆ ಕೇವಲ 3 ಸ್ಥಾನಗಳು ಲಭ್ಯವಾಗುತ್ತವೆ. ಅದೇ ರೀತಿ ಅದರ್ಸ್ ಅಂದ್ರೆ YSRCP ಇರ್ಬೋದು, ಅದಕ್ಕೆ ಅದೇ ರೀತಿ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ TDP ಸೇರಿ 17 ಸ್ಥಾನಗಳನ್ನ ಗೆಲ್ತವೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಹಾಗೇನೆ ತಮಿಳುನಾಡಿನ 39 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರು ನಿರೀಕ್ಷೆ ಮಾಡಿದಂತಹ ಒಂದು ಅಂಕಿ ಸಂಖ್ಯೆಯನ್ನ ಈ ಒಂದು ಇಂಡಿಯಾ ಟಿವಿ ಕೊಟ್ಟಿದೆ. ಇಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ 15 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ತಮಿಳುನಾಡಿನಲ್ಲಿ ಇಂಡಿ ಮೈತ್ರಿಕೂಟ 21 ಸ್ಥಾನಗಳನ್ನ ಗೆಲ್ಲುತ್ತೆ. ಅದೇ ರೀತಿ ಇತರರು 3 ಸ್ಥಾನಗಳನ್ನ ಗೆಲ್ತಾರೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಿದೆ. ಅದೇ ರೀತಿ ಅಂಡಮಾನ್ ನಿಕೋಬಾರ್ ಅಲ್ಲಿ ಇರ್ತಕ್ಕಂಥ 1 ಲೋಕಸಭಾ ಕ್ಷೇತ್ರಗಳು ಕೂಡ ಎನ್ಡಿಎ ಪಾಲಾಗಲಿದೆ. ಹಾಗೇನೆ ಲಕ್ಷದ್ವೀಪದ 1 ಲೋಕಸಭಾ ಕ್ಷೇತ್ರಗಳು ಕೂಡ ಎನ್ಡಿಎ ಮತ್ತು ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಹಾಗೆ ದಕ್ಷಿಣ ಭಾರತದ ಒಟ್ಟು 131 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ 55 ಸ್ಥಾನಗಳು ಲಭ್ಯವಾದರೆ ಇಂಡಿ ಮೈತ್ರಿಕೂಟಕ್ಕೆ 50 ಸ್ಥಾನಗಳು, ಅದರಂತೆ ಇತರರಿಗೆ 26 ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಬಿಡುಗಡೆಗೊಳಿಸಿದೆ. ಒಟ್ಟು ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ 397 ಲೋಕಸಭಾ ಸ್ಥಾನಗಳು ಲಭ್ಯವಾದರೆ ಇಂಡಿ ಮೈತ್ರಿಕೂಟ ಕೇವಲ 79 ಸ್ಥಾನಗಳನ್ನ ಗೆಲ್ಲುತ್ತೆ. ಅದೇ ರೀತಿ ಇತರರು 67 ಸ್ಥಾನಗಳಲ್ಲಿ ಜಯಗಳಿಸ್ತಾರೆ ಅಂತಕ್ಕಂಥ ಸ್ಪಷ್ಟವಾದ ಒಂದು ಅಂಕಿ ಸಂಖ್ಯೆಯನ್ನ ಈ ಇಂಡಿಯಾ ಟಿವಿ ಕೊಡೋದ್ರ ಮೂಲಕ ದೇಶದಲ್ಲಿ ಮತ್ತೊಮ್ಮೆ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಖಂಡಿತವಾಗ್ಲೂ ಪ್ರಧಾನಿ ಆಗೇ ಆಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ವರದಿಯನ್ನ ಈ ಒಂದು ಇಂಡಿಯಾ ಟಿವಿ ಕೊಟ್ಟಿದೆ. ದೇಶದ ಬಹುತೇಕ ಸರ್ವೆ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಸರ್ವೆಗಳಲ್ಲಿ ಕೇವಲ 1-2 ಸರ್ವೆ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನ ಹೊರತುಪಡಿಸಿದ್ರೆ ಇನ್ನು ಉಳಿದಂತ ಎಲ್ಲಾ ಸರ್ವೆ ಸಂಸ್ಥೆಗಳು ಹೆಚ್ಚು ಕಡಿಮೆ ಇದೇ ರೀತಿಯ ಅಂಕಿ ಸಂಖ್ಯೆಗಳನ್ನ ನೀಡಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸ್ತೀವಿ. ಸ್ನೇಹಿತರೆ, ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾವು ಮಾಡಿರ್ತಕ್ಕಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.